ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಇ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ನಿನ್ನೆ ಲೈವ್ ಮುಖಾಂತರ ಸಹ ತಿಳಿಸಿದ್ದೆ. ಮತ್ತು JEE ರ್ಯಾಂಕ್ ನಿಮ್ಗೆ ಆಲ್ರೆಡಿ ರಿಸಲ್ಟ್ಸ್ ಬಂದಿರುವಂಥದ್ದು. ಸೊ ನಿಮಗೆ ಅದರ ಕಟ್ ಆಫ್ ಬಗ್ಗೆ ಅಂದರೆ ಯಾವ ರೀತಿ ನೀವು ನೋಡ್ಕೊಳ್ಬೇಕು ಅನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ಹೇಳಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಮೊದಲು ಹೇಳಬೇಕು ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ನೋಡಿದಾಗ ಆಲ್ರೆಡಿ ಈ ಒಂದು ಪ್ರೊವಿಷನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಅಲ್ಲಿ ಏನಾದರೂ ಅವರು ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಅಂದರೆ ಆನ್ಸರಲ್ಲಿ ಏನಾದರೂ ತಪ್ಪಿದ್ರೆ ನೀವು ಅಬ್ಜೆಕ್ಷನ್ ಬೇಕಾದರೆ ರೈಸ್ ಮಾಡ್ಬೋದು. ಓಕೆ, ಆಮೇಲೆ ಇನ್ನೊಂದು ತಿದ್ದುಪಡಿ ಲಿಂಕ್ ಇದೆ, ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಏನಾದರೂ ಒಂದು ವೇಳೆ ತಪ್ಪು ಮಾಡಿದರೆ ಅಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಓಕೆ, ಇದು ಸಂಬಂಧಪಟ್ಟಂಗೂ ಸಹ ನಿನ್ನೆ ಡೀಟೇಲ್ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಓಕೆ, ಆಲ್ರೆಡಿ ಪ್ರಕಟಣೆ ಬಗ್ಗೆಯೂ ಸಹ ತೋರಿಸ್ತೇನೆ ನಿಮಗೆ. ಓಕೆ, ಸೊ ನಿಮಗೆ ಆಲ್ಮೋಸ್ಟ್ ಇಲ್ಲೇನಪ್ಪ ಅಂದರೆ ಇದೆ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಇಷ್ಟೊಂದು ಎಡಿಟಿಂಗ್ ಆಪ್ಷನ್ ಬಿಟ್ಟಿರುವಂಥದ್ದು. ಲಾಂಗ್ ಆಲ್ರೆಡಿ ಇದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡಿರುವಂಥದ್ದು. ಓಕೆ, ನೀವು ಕ್ಲಾಸಸ್ಸಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಓಕೆ ನೀವೇನಪ್ಪ ಅಂತಂದರೆ ಎಡಿಟ್ ಮಾಡ್ಕೊಳ್ಬೋದು. ಇದಲ್ಲದೆ ಸ್ಪೆಷಲಿ ಈ ಒಂದು ನಿಮ್ಮ ಹೆಸರಾಗಲಿ, ತಂದೆ ಹೆಸರು, ಜನ್ಮ ದಿನಾಂಕ ಅಥವಾ ಕ್ಲಾಸ್ 12th 10th ರಿಜಿಸ್ಟರ್ ನಂಬರ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ ತೆಗೆದುಕೊಂಡು ಕೆಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡಿ ಕರೆಕ್ಷನ್ ಮಾಡ್ತಾರೆ. ಇಮೇಲ್ ಮಾಡೋದ್ರ ಮುಖಾಂತರ ಮಾಡ್ಕೊಳ್ಬೋದು, ಬಟ್ ರೆಸ್ಪಾನ್ಸ್ ಭಾಳ ಲೇಟ್ ಆಗುವಂಥದ್ದು. ಓಕೆ, ನಿಮಗೆ ಅಪ್ ಟು ನಿಮಗೆ ನೋಡ್ಬೋದು ಟೈಮಿಂಗ್ ಆಲ್ರೆಡಿ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಓಕೆ 18 ಏಪ್ರಿಲಿಂದ ಅಂದರೆ ಮೇ 2ನೇ ತಾರೀಕುವರೆಗೂ ಸಮಯಾವಕಾಶವಿದೆ. ಏನಾದರೂ ಎಡಿಟ್ ಮಾಡ್ಕೊಳ್ಬೇಕಿತ್ತು ಮಾಡ್ಕೊಳ್ಬೋದು. ಇದಲ್ಲದೆ ಮುಖ್ಯವಾಗಿ ಅಗ್ರಿಕೋಟಕ್ಕೆ ಒಂದು ವೇಳೆ ನೀವು ನೋವು ಹಾಕಿದರೆ ನೀವು ಎಸ್ ಅಂತ ಹಾಕಿ ಅದಕ್ಕೆ ಅದರ ಡಾಕ್ಯುಮೆಂಟ್ಸ್ಗಳನ್ನು ಸಹ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ. ಓಕೆ, ಅಗ್ರಿಕೋಟದಲ್ಲಿ ಕೆಲವೊಬ್ರು ನೋವು ಅಂತ ಮಾಡಿರ್ತಾರೆ, ಎಸ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಅಗ್ರಿಕಲ್ಚರ್ ಅಂದರೆ ಲ್ಯಾಂಡ್ ಇದ್ದರೆ ನೀವು ಎಸ್ ಅಂತ ಮಾಡ್ಬೋದು. ಓಕೆ, ಸೊ ಇದೊಂದು ಅವಕಾಶ. ಫೈನ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಜೈಗೆ ಸಂಬಂಧಪಟ್ಟಾಗ ನಾನು ನಿಮಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ರಿಸಲ್ಟ್ ಬಂದಿರುವಂಥದ್ದು ನೋಡಿದರೆ ಅನ್ಕೋತೀನಿ. ಆಗ ನಿಮ್ಮ ರ್ಯಾಂಕ್ ಅನುಗುಣವಾಗಿ ನೀವು ನೋಡಿದಾಗ ಜನರಲ್ ಮೆರಿಟ್ ಇದ್ರೆ ಯೂಸಲಿ ಕಾಮನ್ ರ್ಯಾಂಕ್ ಲಿಸ್ಟ್ ನೋಡ್ತಾರೆ. ಕ್ಯಾಟಗರಿ ಇದ್ದರೆ ಕ್ಯಾಟಗರಿ ರ್ಯಾಂಕ್ ನೀವು ನೋಡ್ಕೊಳ್ಬೋದು. ಯಾವ ರೀತಿ KE ನಮ್ಮ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡುತ್ತೆ ನೋಡಿ. MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ಆಗಿರ್ಬೋದು, ನರ್ಸಿಂಗ್ ಆಗಲಿ, AHS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಲಿ, ವೆಟರ್ನರಿ ಆಗಿರ್ಬೋದು, ಫಾರ್ಮಾ ಸೈನ್ಸ್ ಆಗಲಿ, ಫಾರ್ಮಸಿ, BNS ಈ ರೀತಿ ಎಲ್ಲ ಕೋರ್ಸಸ್ಗಳಿಗೆ ಯಾವ ರೀತಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಮ್ಮ ಹತ್ರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡುತ್ತೆ. ಭಾಳ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ನೀಟ್ ಎಕ್ಸಾಮ್ ಬರೀತೀವಿ ಅಂದರೆ KEನಲ್ಲಿ ಯಾಕೆ MBBS ಡೆಂಟಲ್ ಬರ್ತಾ ಇದೆ ಅಂತ. ಸೊ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ KEA KCT ಪರೀಕ್ಷೆ ನಡೆಸುತ್ತೆ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡುತ್ತೆ. ಬಟ್ ಮೆಡಿಕಲ್ ಅಂತ ಬಂದಾಗ ಅಂದರೆ MBBS ಡೆಂಟಲ್ ಆಯುಷ್ ಬಂದಾಗ ಪರೀಕ್ಷೆ ನಡೆಸೋದಿಲ್ಲ. ಅದೇನಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾತ್ರ ಮಾಡುತ್ತೆ. ಪರೀಕ್ಷೆ ನಡೆಸೋದು ನೀಟ್ ಅಂದರೆ NTA ನೀಟ್ ಮುಖಾಂತರ ನೀವು ಎಲಿಜಿಬಿಲಿಟಿ ತೊಗೊಂಡು ಇಲ್ಲಿ ಬರಬೇಕಾಗುತ್ತೆ. ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಬೇಕಿದ್ರೆ ಮಾತ್ರ. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಕರ್ನಾಟಕ CET ರ್ಯಾಂಕಿಂಗ್ ಆಗಿರ್ಬೋದು, ಒಂದು ನೀಟ್ ರ್ಯಾಂಕಿಂಗಲ್ಲಿ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಇಲ್ಲಿ CET ಏನೇ ಆಗಲಿ ಸಂಬಂಧ ಇಲ್ಲ. ಬಟ್ ನೀಟಲ್ಲಿ ಏನು ತೆಗೆದುಕೊಳ್ತಾರೆ ಅದರ ಅನುಗುಣವಾಗಿ MBBS ಡೆಂಟಲ್ ಮತ್ತು ಆಯುಷ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತೆ. ಓಕೆ, ಆಲ್ರೆಡಿ ರಿಸಲ್ಟ್ ಬಂದಿರುವಂಥದ್ದು ನಿಮಗೆ ಎಲ್ಲಿ ಸಿಗ್ಬೋದು, ಏನೆಲ್ಲ ಪಾಸಿಬಿಲಿಟಿ ಅನ್ನೋದು ನೋಡೋಕ್ಕಾಗಿ ಏನಪ್ಪ ಅಂದರೆ ಈ ಒಂದು ಲಿಂಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥದ್ದು, ಭಾಳ ಸಿಸ್ಟಮೆಟಿಕ್ ಆಗಿ ಯೂಸಲಿ ನೋಡಿ. ಏನಪ್ಪ ಅಂದರೆ ನೀವು ಜೋಸಾ ಅಂತ ಸರ್ಚ್ ಮಾಡಿ. ರೈಟ್, ಜೋಸಾ ಏನಪ್ಪ ಅಂದರೆ ಇದು ಈ ಒಂದು JEE ಮೇನ್ ಪೇಪರ್ ರಿಸಲ್ಟ್ ಬಂದ ನಂತರ ಏನು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತು ನೋಡಿ, ಜೋಸಾ ಇದೇ ನಡೆಸುವಂಥದ್ದು ಜಾಯಿಂಟ್ ಸೀಟ್ ಅಲೋಕೇಶನ್ ಅಥಾರಿಟಿ. ಹ್ಯಾಂಗೆ ನಮ್ಮದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ ನೋಡಿ. ಸೆಂಟ್ರಲ್ ಕೌನ್ಸಿಲಿಂಗ್ನಲ್ಲಿ NITs ಆಗಿರ್ಬೋದು, IIITs ಆಗಿರ್ಬೋದು, ಗೌರ್ಮೆಂಟ್ ಫಂಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಓಕೆ, ಮತ್ತು ಆಮೇಲೆ NITs ಆಗಿರ್ಬೋದು, ಇವೆಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಜೋಸಾ ಮಾಡುತ್ತೆ, ಜಾಯಿಂಟ್ ಸೀಟ್ ಅಲೋಕೇಶನ್ ಅಥಾರಿಟಿ. ಫೈನ್. ಸೊ ಅದೇ ರೀತಿ ಸೆಂಟ್ರಲ್ ಕೌನ್ಸಿಲಿಂಗ್ ನಾವು MBBS ಡೆಂಟಲ್ಗಂತ ನೋಡಿದಾಗ ಸಪ್ರೇಟಾಗಿ MCC ಪ್ರಕ್ರಿಯೆ ಮಾಡುತ್ತೆ. ಮತ್ತು ಆಯುಷ್ ಸಂಬಂಧಪಟ್ಟಾಗಿ ಸಪ್ರೇಟ್ ಇದೆ. ಮತ್ತು ವೆಟರ್ನರಿಗೆ ಸಂಬಂಧಪಟ್ಟಾಗಿ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬೇರೆ ಬರುತ್ತೆ. ಓಕೆ, ಅದೆಲ್ಲ ನೀಟ್ ಬೇಸ್ ಮೇಲೆ ಆಗುವಂಥದ್ದು. ಓಕೆ, ಸೊ ನೋಡಿ, ಸೊ ಇಲ್ಲಿ ಬಂದಾಗ ನಮಗೇನಪ್ಪ ಅಂದರೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ರ್ಯಾಂಕ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಡೈರೆಕ್ಟ್ಲಿ ಈ ರೀತಿ ಸರ್ಚ್ ಮಾಡಿದಾಗ ಇಲ್ಲಿ ಬಂದಿರುತ್ತೆ. ಇಲ್ಲೂ ಬೇಕಾದರೆ ಕ್ಲಿಕ್ ಮಾಡಿ ನಿಮಗೆ ಈಸಿ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಮಾಡಿದಾಗ 2024 ಸಂಬಂಧಪಟ್ಟಾಗ ನಾವು ಮೊದಲು ನೋಡೋಣ. ಓಕೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಒಂದು ರ್ಯಾಂಕ್ ನೋಡಿ ಈಸಿಲಿ ನೀವು ಪ್ರೆಡಿಕ್ಟ್ ಮಾಡ್ಬೋದು ಎಲ್ಲೆಲ್ಲ ಸಿಗ್ಬೋದು ಅಂಥೇಳಿ. ಇಲ್ಲಿ ನೋಡಿದಾಗ ಟೋಟಲಿ ಲಾಸ್ಟ್ ಅಂದರೆ 5 ರೌಂಡ್ ನಡೆದಿರುವಂಥದ್ದು. ಓಕೆ, 5 ರೌಂಡ್ ಇದೆ. ನಾನೇನು ಮಾಡ್ತಂದರೆ 3rd ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇನ್ಸ್ಟಿಟ್ಯೂಟ್ ಟೈಪ್ ನಿಮಗೆ
ಎಲ್ಲಾದು ಕಟ್ ಆಫ್ ನೋಡಬೇಕಾ ಅಂದರೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ರ್ಯಾಂಕ್ ಇಲ್ಲಿ ಕೊಡ್ತಾರೆ. ಇಲ್ಲಿ ಏನು GFT ನೋಡಬೇಕಾ, IIT ನೋಡಬೇಕಾ, IIITs ನೋಡಬೇಕಾ ಅಥವಾ NITs ನೋಡಬೇಕಾ? ಓಕೆ, ಒಂದು ಎಕ್ಸಾಂಪಲ್ ಆಗಿ ನಾನು ಇಲ್ಲಿ NIT ಅಂತ ಕನ್ಸಿಡರ್ ಮಾಡ್ಕೊಳ್ತೇನೆ. ಓಕೆ, NIT ಕಾಲೇಜಸ್ಗಳು ಕನ್ಸಿಡರ್ ಮಾಡೋಣ. ಇನ್ಸ್ಟಿಟ್ಯೂಟ್ ನೇಮ್ ನೀವು ನೇಮ್ ಮುಖಾಂತರ ಸೆಲೆಕ್ಟ್ ಮಾಡ್ಬೋದು ಅಥವಾ ಆಲ್ ಅಂತ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಕರ್ನಾಟಕ ನೋಡ್ತೇನೆ ಇಲ್ಲಿ. ಓಕೆ, NITs ಕರ್ನಾಟಕ ಸೂರತ್ಕಲ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡಿದ್ದೇನೆ. ಓಕೆ, ಆಮೇಲೆ ಅಕಾಡೆಮಿಕ್ ಪ್ರೋಗ್ರಾಮ್ ಯಾವುದು ನಿಮಗೆ ಕೋರ್ಸ್ ನಿಮಗೆ ಬೇಕಾಗಿದೆ, ಕೆಮಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿರುವಂಥ ಎಲ್ಲ ಕೋರ್ಸಸ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತವೆ. ಓಕೆ, ನಾನೇನು ಮಾಡ್ತೀನಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ಸೀಟ್ ಟೈಪ್ ನಿಮ್ದು ಏನು ಕ್ಯಾಟಗರಿ ಇದೆ ಅದ್ರ ಮೇಲೆ ಡಿಪೆಂಡ್. SCನೋ PWDನೋ ಓಪನ್ ಯಾವುದಿದೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನಂದರೆ ಇಲ್ಲಿ SC ಅಂತ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ನೀವು ನಿಮ್ಮ ಕ್ಯಾಟಗರಿ ಯಾವುದೇ ಅದ್ರ ಮೇಲೆ ನೀವು ಇಲ್ಲಿ ಕನ್ಸಿಡರ್ ಮಾಡಿ ಸಬ್ಮಿಟ್ ಮಾಡೋಣ. ಓಕೆ, ಫೈನ್. ಸೊ ಯಾವಾಗ ಸಬ್ಮಿಟ್ ಮಾಡ್ತಾರೆ ನಮಗೆ ಈ ರೀತಿ ನಮಗೆ ಬರುತ್ತೆ ನೋಡ್ಬೋದು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೂರತ್ಕಲ್ಲಲ್ಲಿ ನೋಡ್ಬೋದು. ಇಲ್ಲಿ SC ಟೈಪ್ ಜನರಲ್ ಮತ್ತು ಆಮೇಲೆ ಓಪನಿಂಗ್ ರ್ಯಾಂಕ್ ನೋಡ್ಬೋದು. ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ. ಎಸ್, 296ಇಂದ ಅಪ್ ಟು ಕ್ಲೋಸಿಂಗ್ ರ್ಯಾಂಕ್ 1223 ಇದೆ. ಓಕೆ, ಕ್ಯಾಟಗರಿ ರ್ಯಾಂಕ್ ನೋಡ್ಬೇಕು ಇಲ್ಲಿ. ಸೊ ಈ ರೀತಿ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಸಿಗುತ್ತೆ ಇಲ್ಲಿ. ಸೊ ಇಲ್ಲೇನಪ್ಪ ಅಂದರೆ ರಿಸರ್ವೇಷನ್ ಇರುತ್ತೆ ಇಲ್ಲಿ. ನೀಟಲ್ಲಿ MBBS ಡೆಂಟಲ್ ಬಂದಾಗ ರಿಸರ್ವೇಷನ್ ಫಿಮೇಲಿಗೆ ಸಪ್ರೇಟ್ ಇರೋದಿಲ್ಲ. ಬಟ್ ಇಲ್ಲಿ ನಿಮಗೆ ಯೂಸಲಿ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಫಿಮೇಲ್ ಓನ್ಲಿ ಅಂತಂದರೆ ಅವರಿಗೆ ರಿಸರ್ವೇಷನ್ ಇರುವಂಥದ್ದು. ಓಕೆ, ಸೊ ಈ ರೀತಿ ನೀವೇನಂತಂದರೆ ಕಟ್ ಆಫ್ ಎಲ್ಲಾದ್ರೂ ನೀವು ಇಲ್ಲಿ ನೋಡ್ಕೋಬೋದು. ಮತ್ತು ಆಮೇಲೆ ನೀವು ಇದನ್ನೇ ಒಂದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ನೋಡ್ಬೇಕನ್ನಂಗಿತ್ತು ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನೀವು ಇಲ್ಲಿ ಕ್ಯಾಟಗರಿ ನೀವು ಏನಾದರೂ ಜನರಲ್ ಮೆರಿಟ್ ಏನಾದರೂ ಈ ರೀತಿ ಸೆಲೆಕ್ಟ್ ಮಾಡಬೇಕಂದ್ರೂ ಸಹ ನೀವು ಮಾಡ್ಕೋಬೋದು. ಓಕೆ, ಆಲ್ ನೋಡ್ಬೋದು. ಓಪನ್ ಅಂದರೆ ಜನರಲ್ ಇದ್ದಂಗೆ ಕ್ಲಿಕ್ ಮಾಡಿ ಅದು ಚೆಕ್ ಮಾಡ್ಕೊಳ್ಬೋದು. ಅಥವಾ ಆಲ್ ಮಾಡ್ಬೋದು, ST ಮಾಡ್ಬೋದು. ಓಕೆ, ST ಸೆಲೆಕ್ಟ್ ಮಾಡೋಣ, ಸಬ್ಮಿಟ್ ಮಾಡೋಣ. ಓಕೆ, ನೋಡ್ಬೋದು ಇಲ್ಲಿ ಓಪನಿಂಗ್ ಕ್ಲೋಸಿಂಗ್ ರ್ಯಾಂಕ್ ಇಲ್ಲಿ ಸಿಗುತ್ತೆ ಇಲ್ಲಿ ನೋಡ್ಬೋದು. ಕೆಮಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಈ ರೀತಿ ನೀವೇನಂತಂದರೆ ಕಂಪ್ಲೀಟ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು JEE ಮೇನ್ ರಿಸಲ್ಟ್ ಬಂದಿದ್ದು ನಿಮಗೆ ಯಾವೆಲ್ಲ ಕಾಲೇಜಸ್ ಪಾಸಿಬಲ್ ಇವೆ ಅನ್ನೋದು ನೋಡೋಂಗಿತ್ತಂದರೆ ಈ ರೀತಿ ಚೆಕ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ಆಲ್ ಅಂತ ಬೇಕಾದರೆ ನೀವು ಇಲ್ಲಿ ಚೆಕ್ ಮಾಡಿ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಅಂದರೆ ಪಾಸಿಬಲ್ ಕಾಲೇಜಸ್ ನೋಡ್ಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡೋಣ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ತೊಗೊಳ್ತೀನಿ. ಓಕೆ, ಕ್ಯಾಟಗರಿ ನಾನಿಲ್ಲಿ ಯಾರು ತೆಗೆದುಕೊಳ್ಳೋಣ, ರೈಟ್, ಓಪನ್ ತೆಗೆದುಕೊಳ್ಳೋಣ, ಡನ್. ಇಲ್ಲಿ ನೀವು CRL ನೋಡಬೇಕಾಗತ್ತೆ. ಓಕೆ, ಸೊ ನೋಡಿದಾಗ ನಿಮ್ಮದು ರ್ಯಾಂಕಿಂಗ್ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲೋಸಿಂಗ್ ರ್ಯಾಂಕ್ ಎಲ್ಲ ನಿಮಗೆ ಕೊಟ್ಟಿರ್ತಾರೆ. ಈ ರೀತಿ ನೀವು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡಿ ಪಾಸಿಬಲ್ ಕಾಲೇಜಸ್ ಏನಿವೆ ಅಂತ NITs ಆಗಿರ್ಬೋದು, IIITs ಆಗಿರ್ಬೋದು. ಓಕೆ, IIT ಆಗಲಿ ಅಂದರೆ ಅಡ್ವಾನ್ಸ್ ಬರೀಬೇಕಾಗುತ್ತೆ IITಗೆಲ್ಲ, ರೈಟ್. ಸೊ ಚೆಕ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ. ಅಪ್ ಟು ನಿಮಗೆ ಹೇಳ್ತಾ ಇದ್ದೀನಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯುವವರೆಗೂ ನಾನು ನನ್ನ ಗೆಸ್ಟ್ ಪಾಸಿಬಲ್ ಇಷ್ಟು ವಿಡಿಯೋ ಮುಖಾಂತರ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ. ಸ್ಪೆಷಲಿ ನೀಟ್ ವಿದ್ಯಾರ್ಥಿ ಆಗಿದ್ದರೆ MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ಸಂಬಂಧಪಟ್ಟಂಗೆ ಆಗಲಿ ಅಡ್ಮಿಷನ್ ಮಾಡಲೇಬೇಕಿರ್ತಾರೆ. ಡೆಫಿನೆಟ್ಲಿ ನನ್ನಿಂದ ಯೂಸ್ ಆಗೇ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರ್ತೋ ಮೆಂಬರ್ಶಿಪ್ ಬೇಕಾದರೂ ತೆಗೆದುಕೊಳ್ಬೋದು. ಓಕೆ, ಅದರಿಂದ ನೋ ಡೌಟ್ ಬೆನಿಫಿಟ್ ಆಗೇ ಆಗುತ್ತೆ ನಿಮಗೆ. ಏಕೆಂದರೆ ನೀವು ಅಪ್ರೋಚ್ ಆಗೋದಕ್ಕೂ ನಾವು ಅಪ್ರೋಚ್ ಆಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇಂಟ್ರೆಸ್ಟ್ ಆದರೆ ಡೆಫಿನೆಟ್ಲಿ ನಿಮಗೆ ಅಂದರೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ನಿಮಗೆ ಹಾಕಿರ್ತೇನೆ. ಆಮೇಲೆ ಕಲಬುರಗಿ ವಿದ್ಯಾರ್ಥಿ ಆಗಿದ್ದರೆ ನಿಮ್ಮ ಜೂನಿಯರ್ಸ್ಗಳಿಗೆ ರೆಫರ್ ಮಾಡಿ. ಅಲ್ಫಾ ಅಕಾಡೆಮಿ ಬೈ ಮ್ಯಾಥ್ಸ್ಟೆಕ್ ಅಂತ ಇನ್ಸ್ಟಿಟ್ಯೂಟ್ ಇದೆ, ಇಂಟಿಗ್ರೇಟೆಡ್ ಕೋರ್ಸ್ ರನ್ ಮಾಡ್ತಾ ಇದ್ದೇವೆ. ಓಕೆ, ಸೊ ನೋ ಡೌಟ್ ಕ್ವಾಲಿಟಿ ಇರುತ್ತೆ, ಎಜುಕೇಷನಲ್ಲಿ ಕೇರಿಂಗ್ ಇರುತ್ತೆ. ಓಕೆ, ಸ್ಪೆಷಲ್ ಫೋಕಸ್ ಇರುವಂಥದ್ದು. ನೋ ಡೌಟ್ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ. ಮತ್ತಷ್ಟು ನಮ್ಮ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.